58ನೇ ವಾರ್ಡು ದಕ್ಷಿಣ ಹೆಚ್ಚುವರಿ ರಸ್ತೆಯಲ್ಲಿ ಸುಮಾರು 2 ವರ್ಷದಲ್ಲಿ ಒಂದು ಸರ್ಕಾರಕ್ಕೆ ಮನವಿ ಮಾಡಿ ಕಳಿಸ್ಕೊಟ್ಟು 2 ವರ್ಷ ಆಯ್ತು. ಅದು ಮಹಾತ್ಮ ಗಾಂಧಿ ಇದು ಸ್ಕೀಮ್, ಅದು ನರೇಗಾ ಆ ಸ್ಕೀಮಲ್ಲಿ ಮಾಡಿದ್ದು ಸಹ ಸ್ಟೇಟ್ ಗೌರ್ಮೆಂಟ್ದೆ ಕಳಿಸಿ 1 ವರ್ಷ ಆಯ್ತು. ಟೆಂಡರ್ ಆಗಿ ಫೈನಲ್ ಆಗಿರಲಿಲ್ಲ, ಈಗ ಫೈನಲ್ ಆಗಿದೆ. ಅದಕ್ಕೋಸ್ಕರ ಈ ದಕ್ಷಿಣ ಹೆಚ್ಚುವರಿ ರಸ್ತೆ 1.6 ಕಿಲೋಮೀಟರ್ 6 ಕೋಟಿ ರೂಪಾಯಿಗೆ 2 ಕಡೆ ಪೈಪ್ಲೈನ್, HDD ಪೈಪ್ಲೈನು, UGD ಹಾಳಾಗಿರೋದು ಮತ್ತೆ ರೀಪ್ಲೇಸ್ ಮಾಡ್ತಕ್ಕಂಥದ್ದು, ರಸ್ತೆ ಉತ್ತಮವಾದ ಟಾರ್ ರಸ್ತೆ ಮಾಡ್ತಕ್ಕಂಥದ್ದಿಗೆ 6 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಇಲ್ಲೇನು ಸಮಸ್ಯೆಗಳಿದೆ, ಡ್ರೈನೇಜ್ಗಳು ಕ್ಲೀನ್ ಆಗಿಲ್ಲ, ಕಸ ತೆಗಿತಾ ಇಲ್ಲ, ಪಾರ್ಕ್ ಲೈಟ್ ಇಲ್ಲ, ಪಾರ್ಕಿಗೆ ಬೋರ್ವೆಲ್ ಬೇಕು, ಈ ರೀತಿ ಹಲವಾರು ಸಮಸ್ಯೆಗಳನ್ನ ಇಲ್ಲಿ ಹೇಳಿದ್ದಾರೆ. ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ನಾವು ಈ ಕಸದ್ದು, ಡ್ರೈನೇಜ್ ಕ್ಲೀನಿಂಗು, ಲೈಟ್ ಹಾಕೋದು ಇವೆಲ್ಲನೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿ ನಾವು 1 ವಾರದಲ್ಲಿ ಎಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ರಸ್ತೆನ 60 ದಿವಸದಲ್ಲಿ ಆ ಕಡೆ ಈ ಕಡೆ ಡ್ರೈನೇಜು, UGD ಲೈನು, ವಾಟರ್ ಪೈಪ್ ಲೈನು, ರಸ್ತೆ 1.6 ಕಿಲೋಮೀಟರ್ 6 ಕೋಟಿಗೆ ಆಗಿದೆ. 60 ದಿವಸದಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ಜನ MLA ಕೂಡ ಬೈದಿದ್ದಾರೆ ನಿಂತ್ಕೊಂಡು. ಯಾವ MLA ಇದೆ ಕ್ಷೇತ್ರದಲ್ಲಿ ಮೇಲೆ ಮಕ್ಕಳು ಕರ್ಕೊಂಡು ಹೋಗೋರು ಬೈಲೇಬೇಕಲ್ಲ, ಅವ್ರ ಕಷ್ಟ ದೇವ್ರಿಗೆ ಗೊತ್ತು. ಸ್ಕೂಟ್ರಲ್ಲಿ ಹೋಗುವಾಗ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗದೆ ರೋಡ್ ಸಂಪೂರ್ಣ ಹಾಳಾಗಿ ಇವತ್ತು ಆಗ್ತಾ ಇದೆ. ನೋಡ್ರೆ ಕೆಲಸ ಮಾಡ್ತಾ ಇಲ್ಲ ಶಾಸಕರು ಅಂತ ಹೇಳ್ತಿದ್ರು. ಈ ಅಭಿವೃದ್ಧಿ ಮುಖಾಂತರ ನೀವು ಉತ್ತರ ಕೊಡ್ತಾ ಇದ್ದೀರಾ ಅವ್ರಿಗೆ? ನಾನು ಹೇಳೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇದು ಸಮಸ್ಯೆ, ಆಳುವಾದ ಸಮಸ್ಯೆ ನನಗೆ ಗೊತ್ತಿದೆ. ನಾವು ಮೈಸೂರು ನಗರಕ್ಕೆ ಸುಮಾರು 800 ಕೋಟಿ ಕೊಡಿ. UGD ಏನಾಗಿದೆ, ಹಿಂದೆ ಮನೆ ಕಟ್ಟಿ ಲೇಔಟ್ ಆಗಿ ಕೊಟ್ಟು ಮೈಸೂರು ನಗರ ಹೆಂಗಿದೆ ಮಹಾರಾಜರು ಹಾಗೆ ಸುತ್ತಾನು ಕೂಡ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದ್ದೇ ಇದೆ. ಹಲವಾರು ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೆ, ನಗರಾಭಿವೃದ್ಧಿ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ ಎಲ್ಲ ಮೀಟಿಂಗ್ಗಳಲ್ಲೂ ಕೂಡ ನಾವು ಅಸೆಂಬ್ಲಿಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ನಾನು ಇಷ್ಟ ಹೇಳೋದು, ಅವರು ನಿಮ್ಗೆ ಗೊತ್ತಿದೆ 2 ವರ್ಷದಿಂದ ನಾವು ಗ್ಯಾರಂಟಿ ಪ್ರೋಗ್ರಾಮ್ಗೋಸ್ಕರ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅನ್ನೋದು ಅವರೇ ಒಪ್ಕೊಂಡಿದ್ದಾರೆ. 2 ವರ್ಷ ಗ್ಯಾರಂಟಿಗೋಸ್ಕರ ಮಾಡೋಕ್ಕಾಗಿಲ್ಲ, ಈ ಬಾರಿಯಿಂದ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಬಹಳ ಜನ ಹೇಳ್ತಾರೆ, ಜಿಡ್ ದೇವಡ ಉತ್ಕೊಂಡ್ಬಿಟ್ರೆ ಇಲ್ಲ, ಎಲ್ಲರಿಗೂ MLAಗಳಿಗೆ, ಕಾಂಗ್ರೆಸ್ MLAಗಳಿಗೆ 50 ಕೋಟಿ ಕೊಟ್ಟರು, ನಮಗೆಲ್ಲ 25 ಕೋಟಿ ಕೊಟ್ಟರು, ನನಗೂ 25 ಕೋಟಿ ಕೊಟ್ಟರು. ಅದ್ರೊಳಗಡೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನಗರಸಭೆ ಪಟ್ಟಣ ಪಂಚಾಯತ್ ಹೆಚ್ಚು ಒಂದಷ್ಟು ಪುಷ್ ಮಾಡಿಸ್ತಾ ಇದ್ದೀನಿ. ಹಿಂದೆ ಟ್ರಾನ್ಸ್ಫರ್ ಮಾಡಿದರೆ ಈ ಸಮಸ್ಯೆ ಆಯ್ತಿರ್ಲಿಲ್ಲ. ದುಡ್ಡು ಕಟ್ಸ್ಕೊಂಡ್ರು ಅಭಿವೃದ್ಧಿ ಮಾಡಲಿಲ್ಲ. ಹಿಂದೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರೆ ನಂದೇ ವಸೂಲು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು. UGD ಪೈಪ್ ಲೈನು 4 ಇಂಚು 6 ಇಂಚ್ ಹಾಕವ್ರೆ. ಇವತ್ತು 3 ಫ್ಲೋರ್ಗಳು, 2 ಫ್ಲೋರು 3 ಫ್ಲೋರ್ ಆಗಿದ್ದಾವೆ. ಸಂಪೂರ್ಣ ಮನೆಗಳು ಬಂದ್ಬಿಟ್ಟಿದ್ದಾವೆ. ಅದಾದ್ಮೇಲೆ UGD ಲೈನು ಚೇಂಜ್ ಆಗಿಲ್ಲ, ಎಲ್ಲೂ ಫ್ಲೋ ಆಗ್ತಾ ಇಲ್ಲ. ಅಲ್ಲಲ್ಲಿ ಸಿಕ್ಕಾಕೊಳ್ತದೆ, ಡ್ರೈನೇಜ್ ತುಂಬಿಕೊಳ್ತದೆ, ಬೀದಿ ಬರ್ತದೆ, ಮನೆಗಳು ನುಗ್ತಾ ಇದೆ. ಕೇಳಿದ್ದೀವಿ, ಅವ್ರು ಕೊಟ್ಟಿಲ್ಲ. ನಾನು ಕೂಡ ನಮ್ಮ ಕ್ಷೇತ್ರಕ್ಕೆ ಆದಂಗೆ ಅರ್ಜೆಂಟ್ 27 ಕೋಟಿ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ. ಅದು ಯಾವುದು ಕೂಡ ಆಗಿಲ್ಲ. ನನ್ನ ಪ್ರಕಾರ ಹಿಂದೆ ಸುಮಾರು ನಮ್ಮ ಮನಮೋಹನ್ ಸಿಂಗ್ ಇದ್ರಲ್ಲ, ಆಗ 1750 ಕೋಟಿ ಕೊಟ್ಟಿದ್ರು. ಆವಾಗ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ರು ಸರಿಯಾಗಿ ಮಾಡಲಿಲ್ಲ ಇಡೀ ನಗರಕ್ಕೆ. ಆವತ್ತು ದಿವಸ ಯಾರಿಗೂ ಟೆಂಡರ್ ಕೊಟ್ಟು ಹಾಳಾಯ್ತು, ಪೂರ್ತಿ ಆಗಲಿಲ್ಲ. ಈಗಲೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಮನವಿ ಮಾಡ್ತಾ ಇದ್ದೀವಿ. ಮೈಸೂರು ಗೊತ್ತಿಲ್ಲ, ಈಗ ಜಾಸ್ತಿ ಆಗಿದೆ, UGD ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಇದೆ. ಈಗ ಉದಾಹರಣೆಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸುತ್ತ ಇರ್ತಕ್ಕಂಥ 1,000 ಲೇಔಟ್, 1 ಲಕ್ಷಕ್ಕೂ ಹೆಚ್ಚು ಸೈಟ್ಗಳನ್ನ ಒಂದೇ ಸಾರಿ ಮೂಡಾದವರು 25-30 ವರ್ಷದಿಂದ ಕಂದಾಯ ಕಟ್ಸ್ಕೊಂಡವ್ರೆ, ವಾಟರ್ ಟ್ಯಾಕ್ಸ್ ಕಟ್ಕೊಂಡವ್ರೆ, ಕರೆಂಟ್ ವಿದ್ಯುತ್ ಚಾರ್ಜು ಕಟ್ಸ್ಕೊಂಡಿದ್ದಾರೆ.
ಎಲ್ಲ ಚಾರ್ಜ್ ಕಟ್ಟಿಸ್ಕೊಂಡು ಪ್ರೈವೇಟ್ ಲೇಔಟ್ ಮೇಲೆ ಒಂದು